ಬಿಹಾರದ ಬಾಗಲ್ಪುರದಲ್ಲಿರುವ 4.7 ಕಿಲೋಮೀಟರ್ ಉದ್ದದ ವಿಕ್ರಮಶೀಲಾ ಸೇತುವೆಯ ಸುಮಾರು 34 ಮೀಟರ್ ಭಾಗವು ಭಾನುವಾರ ತಡರಾತ್ರಿ ಗಂಗಾ ನದಿಗೆ ಕುಸಿದಿದೆ. ಈ ಘಟನೆಯ ಒಂದು ದಿನ ಮೊದಲು ಟ್ರಕ್ ಚಾಲಕನೊಬ್ಬ ಸೇತುವೆಯ ದುಸ್ಥಿತಿಯನ್ನ ತೋರಿಸಿ ಕುಸಿಯುವ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ये बरारी पुल भाई खत्म हो गया, देख लीजिए वहाँ ऊपर नीचे कितना हो गया है, देख रहे हैं. ये पहले भाई बरोबर था और यहाँ पे गैप बहुत ज्यादा हो गया है, देख रहे हैं. ये भाई साहब इस जगह पे पाया धस गया है. अब बरारी पुल गिर जाएगा और आप लोग भाई ध्यान से चलो स्कूल पे. अब बरारी पुल गिर जाएगा और आप लोग भाई ध्यान से चलो स्कूल पे. ठीक है, कौन फोन कर रहा है यार अभी. ಈ ಕುಸಿತದಿಂದ ಸೀಮಾಂಚಲ್ ಸೇರಿದಂತೆ ಸುಮಾರು 16 ಜಿಲ್ಲೆಗಳ ಸಂಪರ್ಕಕ್ಕೆ ವ್ಯತ್ಯಯ ಉಂಟಾಗಿ ಲಕ್ಷಾಂತರ ಜನರ ದೈನಂದಿನ ಸಂಚಾರಕ್ಕೆ ಪರಿಣಾಮ ಬೀರಿದೆ. ಅಧಿಕಾರಿಗಳ ಮುನ್ನೆಚ್ಚರಿಕಾ ಕ್ರಮದಿಂದ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಘಟನೆಯ ನಂತರ ನಿರ್ಲಕ್ಷ್ಯ ಆರೋಪದಡಿ ರಸ್ತೆ ನಿರ್ಮಾಣ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನ್ನ ಅಮಾನತುಗೊಳಿಸಲಾಗಿದ್ದು, ಸೇತುವೆ ನಿಗಮ ತನಿಖೆ ಆರಂಭಿಸಿದೆ. ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ವಾಹನಗಳನ್ನ ಮುಂಗರ್ ಸೇತುವೆ ಮಾರ್ಗವಾಗಿ ತಿರುಗಿಸಲಾಗಿದೆ. ಹೊಸ ಸ್ಲ್ಯಾಬ್ ಅಳವಡಿಸಲು ಕನಿಷ್ಠ 15 ದಿನಗಳು ಬೇಕಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.